ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ. ಸಾರಿ, ತುಂಬ ದಿವಸ ಆಯಿತು ನಾನು ವಿಡಿಯೋ ಹಾಕಿದೆ, ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ನಾನು ಒಂದು ಈಸಿಯಾಗಿರೋ ಪರ್ಫೆಕ್ಟ್ ಮೆಥಡ್, ಅಂದರೆ ಈ ರೀತಿ ನಾನಿವತ್ತು ಏನು ಹೇಳ್ತೀನಿ ಅದನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಲೈಫ್ ಚೇಂಜ್ ಆಗೋದು ಗ್ಯಾರಂಟಿ. ಯಾಕೆಂದರೆ ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಹೇಳೋಣ ಅಂತ. ಅಂದರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ನಾನು ಯಾವತ್ತೂ ಹೇಳ್ತೀನಿ, ಇಟ್ಸ್ ನಾಟ್ ಅ ನ್ಯೂ ಥಿಂಗ್. ನಿಮ್ಮ ಲೈಫ್ ಅನ್ನೋದು ಮ್ಯಾನಿಫೆಸ್ಟೇಷನ್. ನಿಮ್ಮ ಇವಾಗ ಏನು ಅನುಭವಿಸ್ತಾ ಇದ್ದೀರಾ, ದ್ಯಾಟ್ ಈಸ್ ಯುವರ್ ಮ್ಯಾನಿಫೆಸ್ಟೇಷನ್. ಕಾನ್ಷಿಯಸ್ ಆಗಿ ನಿಮಗೆ ಬೇಕಾಗಿರೋ ಲೈಫನ್ನು ಮ್ಯಾನಿಫೆಸ್ಟ್ ಮಾಡೋದು ಇಟ್ಸ್ ಲೈಕ್ ಅದು ಹೇಗೆ ಅಂತ ಹೇಳ್ಕೊಡ್ತೀನಿ, ಓಕೆನಾ? ನೀವು ಯಾವುದೇ ಸಿಚುವೇಷನಲ್ಲಿರಿ, ಯಾವುದೇ ರೀತಿ ಸಿಚುವೇಷನಲ್ಲಿದ್ದರೂ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಬೋದು. ನಿಮ್ಮ ಥಾಟ್ಸನ್ನು ಚೇಂಜ್ ಮಾಡಿ. ನಿಮಗೆ ನಾನು ಆಲ್ರೆಡಿ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ 3-4 ವೀಡಿಯೋಗಳನ್ನು ಹಾಕಿದ್ದೀನಿ. ಒಂದು ಸರಿ ಅದನ್ನು ಹೋಗಿ ಚೆಕ್ ಮಾಡಿ, ಓಕೆನಾ? ಆದರೆ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ನನ್ನ ಮೆಸೇಜಲ್ಲಿ ಎಲ್ಲಾದರೂ ಹಾಕಿರ್ತೀನಿ ಅದರದ್ದು ಬಗ್ಗೆ ಡೀಟೇಲ್ಸನ್ನು. ಎಸ್, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದು ಮ್ಯಾನಿಫೆಸ್ಟ್ ಮಾಡುತ್ತೆ ನಿಮ್ಮ ಒಂದು ಇಷ್ಟವನ್ನು. ನೀವು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ದಿವಸಕ್ಕೆ ನಮ್ಮ ತಲೆಯಲ್ಲಿ ನಮಗೆ 80,000 ಥಾಟ್ಸ್ ಬರುತ್ತೆ. 80,000ದಲ್ಲಿ ನೀವು ಯಾವುದು ಡಾಮಿನೆಂಟ್ ಆಗಿ, ಅಂದರೆ ಪ್ರತಿಯೊಂದು ಥಾಟು ಮ್ಯಾನಿಫೆಸ್ಟ್ ಆಗುತ್ತೆ ಅಂತಲ್ಲ, ಬಟ್ ನಿನ್ನೆ ಏನು ಯೋಚನೆ ಮಾಡಿರ್ತೀರ ಅದನ್ನು ಇವತ್ತು ಮಾಡಿರ್ತೀರ. ಅದೇ ರೀತಿ ರಿಪೀಟೇಟಿವ್ ಆಗಿ ನೀವು ಅದನ್ನು ರಿಪೀಟೇಟಿವ್ ಆಗಿ ಸೇಮ್ ಥಾಟ್ ಪ್ಯಾಟರ್ನ್, ಸೇಮ್ ಫೀಲಿಂಗ್, ಸೇಮನ್ನೇ ನೀವು ರಿಪೀಟೇಷನಲ್ಲಿ ಮಾಡಿದಾಗ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಅದು ಅನ್ನೋಯಿಂಗ್ಲಿ ಬಂದು ಕೂತ್ಕೊಳ್ಳುತ್ತೆ. ನೆನ್ಪಿಟ್ಕೊಳ್ಳಿ, ಓಕೆನಾ? ಅನ್ನೋಯಿಂಗ್ಲಿ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ, ಅನ್ನೋಯಿಂಗ್ಲಿ ನೀವು ಆ ಪರ್ಸನ್ ಆಗ್ತೀರಾ. ಸೇಮು ರೈಟ್ ನೀವು ಏನಾಗಿದ್ದೀರಾ, ದ್ಯಾಟ್ ಈಸ್ ಯುವರ್ ಮ್ಯಾನಿಫೆಸ್ಟೇಷನ್. ಇವಾಗ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಫ್ರಸ್ಟ್ರೇಟ್ ಮಾಡಿಕೊಂಡು ಏನೂ ಪ್ರಯೋಜನ ಇಲ್ಲ. ಅಯ್ಯೋ ಇನ್ನೂ ಆಗಿಲ್ಲ, ಅಯ್ಯೋ ನಾನು ಅಂದ್ಕೊಂಡಿದ್ದೆಲ್ಲ ಆಗಿಲ್ಲ, ಇದೆಲ್ಲ ಸುಳ್ಳು, ಹಾಗೆ ಹೀಗೆ. ಎಸ್, ನೀವು ಏನು ಅಂದ್ಕೊತಿರೋದಾಗತ್ತೆ, ಖಂಡಿತವಾಗಿಯೂ ಆಗುತ್ತೆ. ಬಟ್ ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಕಂಟಿನ್ಯೂಟಿ ಇರಬೇಕು. ಇವಾಗ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರೋದು ದಟ್ ಈಸ್ ಅ 3D. ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರೋ ಲೈಫನ್ನು ಬಿಟ್ಟು ನೀವು ಬೇರೆದನ್ನು ಕ್ರಿಯೇಟ್ ಮಾಡ್ತೀರಾ ಅಂದರೆ ದಟ್ ಈಸ್ ಆಸಮ್. ಅದರಿಂದ ನಿಮ್ಮ ಲೈಫು ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ವರೆಗೆ ನೀವು ಏನು ಅಂದ್ಕೊಂಡಿದ್ರೋ ಅದನ್ನು ರೀಚ್ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ಜೀವನ ಚೇಂಜ್ ಆಗೋದನ್ನು ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾರಿಂದನೂ ಸಾಧ್ಯ ಇಲ್ಲ. ಅಷ್ಟೊಂದು ಅಮೇಝಿಂಗ್ ಆಗಿ ಚೇಂಜ್ ಆಗುತ್ತೆ, ಅಷ್ಟೊಂದು ವಂಡರ್ಫುಲ್ ಆಗಿ ಚೇಂಜ್ ಆಗುತ್ತೆ. ಮೊದಲನೇದಾಗಿ ನೀವು ಅದಕ್ಕೆ ಕೆಪ್ಯಾಬಲ್ ಅಲ್ಲ, ನಾನು ಸರಿ ಇಲ್ಲ, ಆ ರೀತಿ ನಿಮ್ಮನ್ನು ನೀವು ಬೈಕೊಳ್ಳೋದನ್ನು ನಿಲ್ಲಿಸ್ಬೇಕು. ದಟ್ ಈಸ್ ಕಾಲ್ಡ್ ಸೆಲ್ಫ್ ಕಾನ್ಸೆಪ್ಟ್. ನಿಮ್ಮನ್ನು ನೀವು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಪಾಯಿಂಟ್ ನಂಬರ್ 1 ಅಂದರೆ ಸೆಲ್ಫ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಸೆಲ್ಫ್ ಕಾನ್ಸೆಪ್ಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನೀವು ಏನು ಆಸೆ ಪಡ್ತಾ ಇದ್ದೀರಾ, ನಿಮಗೆ ಅದು ನಿಮ್ಮ ಹತ್ರ ಬಂದರೆ ನಿಮ್ಗೆ ಅದನ್ನು ಅನುಭವಿಸೋಕ್ಕೆ ನೀವು ಅದಕ್ಕೆ ಕೆಪ್ಯಾಬಲ್ ಅಲ್ಲ ಅನ್ನೋ ನಿಮ್ಮ ಮೈಂಡ್ ಸೆಟ್ ಇದ್ದರೆ ಖಂಡಿತವಾಗಿಯೂ ಅದು ನಿಮ್ಮ ಹತ್ರ ಬರಲ್ಲ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು ನೀವು ಹೇಳಿದ್ದನ್ನು ಕೇಳುತ್ತೆ. ಅದು ಮ್ಯಾನುಫ್ಯಾಕ್ಚರಿಂಗ್, ಅಂದರೆ ಪ್ರೂಫ್ ಮ್ಯಾನುಫ್ಯಾಕ್ಚರಿಂಗ್. ನೀವು ಏನು ಹೇಳ್ತೀರೋ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದು ನೀವು ಹೇಳೋದನ್ನು ಕೇಳುತ್ತೆ. ಅದು ನೀವು ಹೇಳೋದನ್ನು ಎಸ್ ಹುಜೂರಿ, ಎಸ್ ಅಂತ ನೀವು ಹೇಳೋದನ್ನು ಪ್ರತಿಯೊಂದು ಮಾಡ್ತಾ ಹೋಗುತ್ತೆ. ಬಟ್ ನಾವೇನು ಮಾಡ್ತೀವಿ, ವೇವರಿಂಗ್ ಮಾಡ್ತೀವಿ. ಒಂದು ಸರಿ ಅಲ್ಲಿ ಹೋಗ್ತೀವಿ, ಒಂದು ಸರಿ ಇಲ್ಲಿ ಹೋಗ್ತೀವಿ. ಇವಾಗ ಫುಲ್ ಡೇ ನಾನು ಐ ಆಮ್ ವೆಲ್ದಿ, ನನ್ನ ಜೀವನ ತುಂಬ ಚೆನ್ನಾಗಿದೆ, ಹಾಗೆ ಹಿಂಗೆ ಅಂತ ಹೇಳ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ಆಮೇಲೆ ಯಾರೋ ನನ್ನ ಫ್ರೆಂಡ್ಸೋ ಯಾರೋ ಸಿಕ್ಕಿದ್ರು, ಹೇಗಿದೆಯಾ ವಿಜಯ ಅಂತ ಕೇಳಿದ್ರೆ, ಅಯ್ಯೋ ಜೀವನ ಸಾಕೆ, ಹಾಗೆ ಹೀಗೆ ಅಂತ ಕತೆ ಹೊಡೆಯೋಕ್ಕೆ ಶುರು ಮಾಡಿದ್ರೆ, ನೋ, ದಟ್ ಈಸ್ ನಾಟ್ ದ ಥಿಂಗ್.
ಸಿ ನೀವು ಯಾರ ಬಗ್ಗೆ ಮಾತಾಡ್ತಿದ್ರು ಅದು ನಿಮ್ಮನ್ನು ಮಾತ್ರ ತಗೊಳುತ್ತೆ. ಅದು ಇವಾಗ ನಾನೇನೆ ಬೇರೆಯವ್ರ ವಿಷಯ ಮಾತಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಬೇರೆ ಯಾರೂ ಗೊತ್ತಿಲ್ಲ, ವಿಜಯ ಮಾತ್ರ ಗೊತ್ತಿರೋದು. ನಾನು ಏನಾದರೂ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ರೂ ನನ್ನ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಇವಾಗ ಏನೇ ನೆಗೆಟಿವ್ಸ್ ಆಗಲಿ, ಏನೇ ಯಾರಿಗೆ ಬೈತಾ ಇದ್ರೂ ವಿಜಯ್ನಿಗೆ ಇದು ಬೇಕು ಅನಿಸುತ್ತೆ ಅಂತ ನನ್ನ ಲೈಫಲ್ಲಿ ಅದನ್ನು ತಂದಿಡುತ್ತೆ. ಡೇಟು ನೀವು ಎಷ್ಟೊಂದು ಸರಿ ನೋಡಿರ್ಬೋದು, ನೀವು ಒಬ್ಬೊಬ್ಬರು ಬೇರೆಯವ್ರ ಬಗ್ಗೆ ತುಂಬ ಬೈತಾ ಇರ್ತಾರೆ, ಅವ್ರು ಸರಿ ಇಲ್ಲ ಹಾಗೆ ಹೀಗೆ ಅಂತ. ಅವರ ಲೈಫಲ್ಲೂ ಸೇಮ್ ಸಿಚುವೇಶನ್ಸ್ ಬರುತ್ತೆ. ಇದೇ ಕಾರಣ ಅವರ ಸಬ್ಕಾನ್ಷಿಯಸ್ ಮೈಂಡು ಅವ್ರು ಹೇಳೋ ವರ್ಡನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಅವ್ರು ಹೇಳೋದನ್ನು ಅವ್ರ ರಿಯಾಲಿಟಿಗೆ ತಂದು ನಿಲ್ಲಿಸುತ್ತೆ. ದಟ್ಸ್ ಇಟ್. ಅಂದರೆ ನೀವು ಇಟ್ಸ್ ವೆರಿ ಸಿಂಪಲ್, ತುಂಬ ಸಿಂಪಲ್ ಇದೆ. ನೀವು ನಿಮ್ಮ ಮೈಂಡಿಗೆ ಅದನ್ನು ರಿಪೀಟೇಟಿವ್ ಆಗಿ ಹೇಳಬೇಕು. ನಾವು ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸ್ಬೇಕು. ನಮ್ಮ ಏನು 3D ಇದೆ, ನಮ್ಮ ಕಣ್ಮುಂದೆ ಏನು ಕಾಣಿಸ್ತಾ ಇದೆ ಅದಕ್ಕೆ ನಾವು ರಿಪೀಟೇಟಿವ್ ಆಗಿ ಹೇಳಬೇಕು. ಕಣ್ಮುಂದೆ ಕಾಣಿಸ್ತಾ ಏನಿದೆ ಅದನ್ನು ನಾವು ಲಿಟ್ರಲಿ ಇಗ್ನೋರ್ ಮಾಡಿ, ಅದನ್ನು ನಂಬಲೇಬೇಡಿ. ದ್ಯಾಟ್ ಈಸ್ ದ ನಾಟ್ ಟ್ರೂ ಒನ್. ಏನು ನೀವು ಅಫರ್ಮೇಷನ್ ಹೇಳ್ತಾ ಇದ್ದೀರಾ, ಏನು ಹೇಳ್ತಾ ಇದ್ದೀರಾ, ದ್ಯಾಟ್ ಈಸ್ ದ ಥಿಂಗ್. ಅದು ನಿಮ್ಮ ಲೈಫ್, ದ್ಯಾಟ್ ಈಸ್ ಯುವರ್ ಲೈಫ್. ನೆನ್ಪಿಟ್ಕೊಳ್ಳಿ, ಏನು ನೀವು ಅಫರ್ಮ್ ಮಾಡ್ತಾ ಇದ್ದೀರಾ ಅದನ್ನು ಕನ್ಸಿಸ್ಟೆನ್ಸಿಯಲ್ಲಿ ಕಂಟಿನ್ಯೂ ಆಗಿ ಮಾಡ್ತಾ ಹೋದ ಹಾಗೆ ನಿಮ್ಮ ಲೈಫಲ್ಲಿ ಬರೋದನ್ನು ತಪ್ಪಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನು ಬೇಕಿದ್ರೂ, ಯಾವ ರೀತಿ ಲೈಫನ್ನು ಬೇಕಿದ್ರೂ ನಾವು ಮ್ಯಾನಿಫೆಸ್ಟ್ ಮಾಡಬಹುದು, ಏನನ್ನು ಬೇಕಿದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಎವ್ರಿಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್ ಓನ್ಲಿ. ಪ್ರತಿಯೊಂದು ನಮ್ಮ ಕೈಲೇ ಇರುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ನಮ್ಮ ವಿಷಯವನ್ನು ರೀಚ್ ಮಾಡಿದ್ರಾಯ್ತು, ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ರೀಚ್ ಮಾಡಬೇಕು ವಿಷಯವನ್ನು, ಅಷ್ಟೇ. ಆಗ ಮಾಡ್ತೀರಾ, ಎಸ್ ಇಟ್ಸ್ ಡನ್ ಆಗೋಯ್ತು. ನೀವು ಅದನ್ನು ಮಾಡಿದರೆ ನಿಮ್ಮ ಲೈಫ್ ಸೆಟ್ಲ್. ನಿಮ್ಮ ಲೈಫ್ ಖಂಡಿತವಾಗಿಯೂ ಚೇಂಜ್ ಆಗುತ್ತೆ. ನಿಮ್ಮ ಹತ್ರ ಆಗ್ತಾ ಇಲ್ವಾ, ಅದನ್ನೆಲ್ಲ ಮಾಡೋಕ್ಕಾಗ್ತಾ ಇಲ್ವಾ, ನಾನು ಕ್ಲಾಸ್ ತಗೊತಾ ಇದ್ದೀನಿ, ಫಿಲ್ ಆಗ್ತಾ ಇದೆ, ನಾನು ಪರ್ಸ್ನಲ್ ಸೆಷನ್ಸ್ ತಗೊತೀನಿ, ಸಬ್ಕಾನ್ಷಿಯಸ್ ಮೈಂಡ್ ರೀಪ್ರೋಗ್ರಾಮ್ ಮಾಡ್ತೀನಿ ಅಂದರೆ ನಿಮ್ಮ ಬಿಲೀವ್ ಸಿಸ್ಟಮ್ ಏನಿದೆ, ನಿಮ್ಮ ಎಸಂಪ್ಷನ್ಸ್ ಏನಿದೆ ಅದನ್ನು ಚೇಂಜ್ ಮಾಡ್ತೀನಿ. ಸಿ, ಎವ್ರಿಥಿಂಗ್ ಈಸ್ ಎಸಂಪ್ಷನ್. ಎವ್ರಿಥಿಂಗ್ ಈಸ್ ಆಲ್ವೇಸ್ ಎಸಂಪ್ಷನ್. ನಮ್ಮ ಎಸಂಪ್ಷನ್, ನನ್ನ ಲೈಫ್ ಹಿಂಗೆ, ನನ್ನ ಜೀವನ ಹಿಂಗೆ ಅಂತ ಪ್ರತಿಯೊಂದು ನಿಮ್ಮ ನಂಬಿಕೆಯಲ್ಲಿರುತ್ತೆ. ನೀವು ಅಂದ್ಕೊಂಡು ಹಾಗೆ ಇರುತ್ತೆ. ಸೊ ಅದನ್ನು ನೀವು ಚೇಂಜ್ ಮಾಡಿದಾಗ, ಇವಾಗ ದುಡ್ಡಿನ ಬಗ್ಗೆನೇ, ದುಡ್ಡು ಬರೋದೊಂದು ಗೊತ್ತಾಗತ್ತೆ, ಹೋಗೋದು ಗೊತ್ತಾಗಲ್ಲ, ಎಷ್ಟೊಂದಿರುತ್ತೆ, ಶ್ರೀಮಂತರೆಲ್ಲ ಕೆಟ್ಟವರು, ಆ ರೀತಿಯೆಲ್ಲ ಎಸಂಪ್ಷನ್ ನಮ್ಮ ಮೈಂಡಲ್ಲಿರುವಾಗ ಏನಾಗುತ್ತೆ, ನಮ್ಮ ಹತ್ರ ದುಡ್ಡು ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮ್ಮನ್ನು ಕಾಪಾಡುತ್ತೆ, ನಮ್ಮನ್ನು ಸೇಫ್ ಆಗಿಡೋಕ್ಕೆ ಟ್ರೈ ಮಾಡುತ್ತೆ. ನಾವು ಅಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಪ್ರೀತಿ. ಓಕೆ, ನಮ್ಮನ್ನು ಅದು ಕಾಯುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಆದ್ದರಿಂದ ಅದನ್ನು ರೀಚ್ ಮಾಡಬೇಕು. ನಾನು ಎಸಂಪ್ಷನನ್ನು ಚೇಂಜ್ ಮಾಡಿಸ್ತೀನಿ, ರೀಪ್ರೋಗ್ರಾಮ್ ಮಾಡಿಸ್ತೀನಿ. ನಿಮಗೆ ಕ್ಲಾಸಿಗೆ ಜಾಯ್ನ್ ಆಗೋಕ್ಕಾಗಲ್ಲ ಅಂದರೆ ಜಸ್ಟ್ ಸಿಂಪ್ಲಿ ಅಫರ್ಮೇಷನನ್ನು ಹೇಳಿ. ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ ಅದನ್ನು ಬಿಟ್ಟು ನಿಮಗೆ ಬೇಕಾಗಿರೋ ವರ್ಡ್ಸನ್ನು ಹೇಳಿ. ಈ ಚೆನ್ನಾಗಿಲ್ಲ ಅನ್ನೋ ಬದಲು ವಾವ್, ಇಟ್ಸ್ ವಂಡರ್ಫುಲ್, ತುಂಬ ಚೆನ್ನಾಗಿದೆ, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಿ. ನಿಮ್ಮ ಕಣ್ಮುಂದೆ ಏನು ಬೇಕಿದ್ರೂ ಕಾಣಿಸ್ತಾ ಇರಲಿ, ಬಿಕಾಸ್ ದಟ್ ಈಸ್ ಡೆಡ್ ರಿಯಾಲಿಟಿ, ಸತ್ತೋಗಿದೆ ಅದು. ಅದನ್ನು ಬಿಟ್ಟು ನೀವು ಡಿಫ್ರೆಂಟ್ ಆಗಿರೋದನ್ನು ಯಾವಾಗ ಹೇಳ್ತಿರೋ, ಯಾವಾಗ ನೀವು ಅದನ್ನು ರಿಪೀಟೇಟಿವ್ ಆಗಿ ಅಫರ್ಮ್ ಮಾಡ್ತಿರೋ, ಆವಾಗ ನಿಮ್ಮ ಲೈಫು ಸ್ಲೋಲಿ ಚೇಂಜ್ ಆಗ್ತಾ ಹೋಗುತ್ತೆ. ಆಲ್ ಆಫ್ ಅ ಸಡನ್ ಆ ರಾತ್ರಿ ಬೆಳಗಾಗೋದ್ರೊಳಗೆ ಚೇಂಜ್ ಆಗುತ್ತೆ ಅಂತ ಹೇಳಲ್ಲ, ಬಟ್ ತುಂಬ ವರ್ಷಾನುಗಟ್ಲೆಲ್ಲ ತಗೊಳ್ಳಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಮಂತ್. ಚೇಂಜ್ ಆಗುತ್ತೆ, ಖಂಡಿತವಾಗಿಯೂ ಚೇಂಜ್ ಆಗುತ್ತೆ. ನೀವು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾ ಹೋದರೆ ನಿಮ್ಮ ಲೈಫ್ ಖಂಡಿತವಾಗಿಯೂ ಚೇಂಜ್ ಆಗುತ್ತೆ. ಖಂಡಿತ. ನಿಮಗೆ ಅದು ಗೊತ್ತಾಗಿಲ್ಲ ಅಂದರೆ ನೀವು ನನ್ನ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು.
ಓಕೆ, ಸೊ ಎಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ಜಾಯ್ನ್ ಆಗ್ತಾಯಿದ್ದೀರಾ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡ್ತಾಯಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು. ಎಸ್, ಓಕೆ, ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋ ಲೈಫ್ ನಿಮಗೆ ಸಿಗಲಿ. ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಬಾಯ್ ಬಾಯ್. ಹ್ಯಾಪಿ ಮ್ಯಾನಿಫೆಸ್ಟಿಂಗ್.